ಆಗ್ತಕ್ಕಂಥ ಆಟಗಾರ್ತಿಯರು ಅಂಕಣದ ಒಳಭಾಗದಲ್ಲಿದ್ದಾರೆ. ನಿನ್ನೆಯಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ವರ್ಷದ ಚಾಂಪಿಯನ್ ಪಟ್ಟಕ್ಕಾಗಿ ಸೆಣಸಾಡ್ತಕ್ಕಂಥ ಎರಡು ಬಲಾಢ್ಯ ತಂಡಗಳು. ಫಸ್ಟ್ ಮುಟ್ಟು ಚಿಂಚಲಿ ಮತ್ತೊಮ್ಮೆ ಚಿಂಚಲಿ ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಎರಡು ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ ಉತ್ತಮ ರೀತಿಯಾದ ಪಂದ್ಯವನ್ನು ಆಡ್ತಾ ಇದ್ದಾರೆ. ಬೋನಸ್ತಿಗೆ ವಾಪಸ್ ಆಗ್ತಾ ಇದ್ದಾರೆ. ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡಕ್ಕೆ ಮಾಡಿ ಪಂದ್ಯಾವಳಿಯ ಅತಿ ದೂರಿನ ತಂಡ ಮೈಸೂರು ತಂಡ ಫೈನಲ್ ಪಂದ್ಯಕ್ಕೆ ಅಣಿಯಾಗಿದೆ. ಫೈನಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ. ಆರಂಭಿಕ ದಾಳಿ ಭಾಗದಲ್ಲಿ ವಿಫಲತೆಯನ್ನು ಕಾಣಿರುವಂತಹ ಆಟಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ನಿರ್ಣಾಯಕರ ಕರೆಗೆ ಹೋಗೊಟ್ಟು ತಂಡವನ್ನು ಕಳಿಸಿರುವಂತಹ ಮೈಸೂರು ತಂಡದ ತರಬೇತುದಾರರಾಗಿರುವಂತಹ ಇಲಿಯಾಸ್ ಸರ್ ಅವರಿಗೆ ಹಾಗೆ ನಮ್ಮ ತಂಡವನ್ನ ಕರೆತಂದಿರುವಂತಹ ನಮ್ಮ ಮಾದೇಶ್ವರ್ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ ಚಿಂಚಲಿ ತಂಡದ ಆಟಗಾರ್ತಿಯರೇ. ಮೂರು ಎರಡರ ಮಧ್ಯ ಪಂದ್ಯ 1 ಅಂಕದ ಮುನ್ನಡೆಯೊಂದಿಗೆ ಜೈ ಮಾಕಾಳಿ ಚಿಂಚಲಿ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮೈಸೂರು ಮೂಲದ ಆಟಗಾರ್ತಿ ದಾಳಿ ಭಾಗದಲ್ಲಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಪ್ರಯತ್ನ, ಎಡಬದಿಯಿಂದ ದಾಳಿಯನ್ನ ಮಾಡಬಲ್ಲಂತ ಆಟಗಾರ್ತಿ, ವೇಗದ ಪಾತ್ರದಲ್ಲಿ ಹೊಂದಿರುವಂತಹ ಆಟಗಾರ್ತಿ. ಯಾವುದೇ ಅಂಕವಿಲ್ಲದೆ ಮರಳಿ ವಾಪಸ್ ಆಗ್ತಾ ಇದ್ದಾರೆ. ಮಹಿಳಾ ಕಬಡ್ಡಿ ಪಂದ್ಯಾವಳಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿರುವಂತಹ ಎಲ್ಲ ಮಾನ್ಯರಿಗೂ ಕೂಡ ದತ್ತಾತ್ರೇಯ ಸ್ಪೋರ್ಟ್ಸ್ ಕ್ಲಬ್ ತಾಮ್ಸಿ ಇವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಬಹುಮಾನ ನೀಡಿರುವಂತಹ ಕೊಡುಗೈ ದಾನಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಪುರುಷರ ಕಬಡ್ಡಿ ಪಂದ್ಯಾಟ ಕೂಡ ಆರಂಭ ಆಗಲಿದೆ.